ಫಾಲೋಸ್ ಕುಟುಂಬದವರೆಲ್ಲರಿಗೂ ಶುಭವಾಗಲಿ. ಇತಿಹಾಸಕಾರರು, ಬೈಬಲ್ ಪಂಡಿತರು ಮತ್ತು ವಿಜ್ಞಾನಿಗಳು ಯೇಸು ಕ್ರಿಸ್ತರು ಶಿಲುಬೆಗೇರಿಸಲ್ಪಟ್ಟು ಮರಣ ಹೊಂದಿದ ಅತ್ಯಂತ ನಿಖರವಾದ ದಿನಾಂಕ ಕ್ರಿಸ್ತಶಕ 33 ಏಪ್ರಿಲ್ 3ನೇ ತಾರೀಕು ಶುಕ್ರವಾರ ಎಂದು ಏಕಾಭಿಪ್ರಾಯಕ್ಕೆ ಬಂದಿದ್ದಾರೆ. ಯೇಸು ಕ್ರಿಸ್ತರ ಮರಣದ ಕುರಿತಾದ ಎಲ್ಲ ಕಾರಣಗಳನ್ನು ಲೆಕ್ಕ ಹಾಕಿದಾಗ ಈ ದಿನಾಂಕಕ್ಕೆ ಅತಿ ಹೆಚ್ಚು ಸಂಭಾವ್ಯತೆ ಇದೆ. ಈ 2026ನೇ ವರ್ಷವನ್ನು ಅತ್ಯಂತ ಕುತೂಹಲಕಾರಿಯಾಗಿ ಮಾಡುವ ವಿಷಯವೇನೆಂದರೆ 2026ರ ಗುಡ್ ಫ್ರೈಡೆ ಕೂಡ ಏಪ್ರಿಲ್ 3ನೇ ತಾರೀಕಿನಂದೇ ಬರುತ್ತಿದೆ. ಸುಮಾರು 2000 ವರ್ಷಗಳ ಹಿಂದೆ ಅವರು ಶಿಲುಬೆಗೇರಿಸಲ್ಪಟ್ಟ ಅದೇ ದಿನಾಂಕ ಮತ್ತು ವಾರ ಈಗ ಪುನರಾವರ್ತನೆಯಾಗ್ತಾ ಇದೆ. ಈ ಕಾಕತಾಳೀಯವು ಐತಿಹಾಸಿಕವಾಗಿ, ಖಗೋಳಶಾಸ್ತ್ರೀಯವಾಗಿ ಮತ್ತು ಪ್ರವಾದಾತ್ಮಕವಾಗಿ ಎಲ್ಲ ಪುರಾವೆಗಳನ್ನು ಒಂದೇ ಕಡೆ ತರ್ತಾ ಇದೆ. ಕ್ರಿಸ್ತಶಕ 33ರ ಏಪ್ರಿಲ್ 3ನೇ ಶುಕ್ರವಾರದಂದೇ ಯೇಸು ಕ್ರಿಸ್ತರು ಮರಣ ಹೊಂದಿದರು ಎನ್ನಲು ಇರುವ 7 ಪ್ರಮುಖ ಬೈಬಲ್ ಆಧಾರಗಳು ಇಲ್ಲಿವೆ. ಮೊದಲನೆಯದು ಕಾಯಫನ ಪ್ರಧಾನ ಯಾಜಕತ್ವ. ಇದು ಐತಿಹಾಸಿಕ ಸತ್ಯ. ರೋಮನ್ ಇತಿಹಾಸಕಾರ ಜೋಸೆಫಸ್ ಪ್ರಕಾರ ಕಾಯಫನು ಇದೇ ಕಾಲದಲ್ಲಿ ಅಧಿಕಾರದಲ್ಲಿದ್ದನು. ಶಿಲುಬೆಗೇರಿಸಲು ಪ್ರೇರೇಪಿಸಿದವನು ಇದೇ ಕಾಯಫ. ಇವನು ಕ್ರಿಸ್ತಶಕ 18ರಿಂದ 36ರವರೆಗೆ ಪ್ರಧಾನ ಯಾಜಕನಾಗಿ ಸೇವೆ ಸಲ್ಲಿಸಿದನೆಂದು ಸುವಾರ್ತೆಗಳು ದೃಢೀಕರಿಸುತ್ತವೆ. ಮತ್ತಾಯ 26:3-4ರಲ್ಲಿ, ಯೋಹಾನ 11:49-53ರಲ್ಲಿದೆ. ಇದರ ಪ್ರಕಾರ ಯೇಸು ಕ್ರಿಸ್ತರ ಮರಣ ಈ ಅವಧಿಯಲ್ಲೇ ನಡೆದಿದೆ. ಎರಡನೆಯದು ಪೊಂತಿಯಸ್ ಪಿಲಾತನ ಆಳ್ವಿಕೆ. ರೋಮನ್ ದಾಖಲೆಗಳು ಮತ್ತು ಪಿಲಾತ್ ಸ್ಟೋನ್ ಎಂಬ ಪುರಾತತ್ವ ಪುರಾವೆಗಳು ಪಿಲಾತನು ಇದೇ ಕಾಲದಲ್ಲಿ ಯೂದಾಯದ ಗವರ್ನರ್ ಆಗಿದ್ದಾನೆಂದು ನಿರೂಪಿಸುತ್ತವೆ. ಬೈಬಲ್ನ 4 ಸುವಾರ್ತೆಗಳು ಪಿಲಾತನೇ ಮರಣದಂಡನೆಗೆ ಆದೇಶಿಸಿದನೆಂದು ದೃಢೀಕರಿಸುತ್ತವೆ. ಪಿಲಾತನು ಕ್ರಿಸ್ತಶಕ 26ರಿಂದ 36ರವರೆಗೆ ಆಳ್ವಿಕೆ ನಡೆಸಿದ್ದರಿಂದ ಮರಣದ ಕಾಲಾವಧಿ 26ರಿಂದ 36ರ ಮಧ್ಯೆ ಇರಲೇಬೇಕು. ಮೂರನೆಯದು ಟಿಬೇರಿಯಸ್ ಸೀಸರ್ನ 15ನೇ ವರ್ಷದ ನಂತರ. ಲೂಕ 3:1-2ರ ಪ್ರಕಾರ ಟಿಬೇರಿಯಸ್ ಆಳ್ವಿಕೆಯ 15ನೇ ವರ್ಷದಲ್ಲಿ, ಅಂದರೆ ಸುಮಾರು ಕ್ರಿಸ್ತಶಕ 28-29, ಬ್ಯಾಪ್ಟಿಸ್ಟ್ ಯೋಹಾನನು ಅಂದರೆ ಸ್ನಾನಿಕನಾದ ಯೋಹಾನನು ಸೇವೆ ಆರಂಭವಾಯಿತು. ಅದರ ನಂತರವೇ ಯೇಸು ಕ್ರಿಸ್ತರ ಸೇವೆ ಆರಂಭವಾಗಿದ್ದರಿಂದ ಅವರ ಮರಣ ಕ್ರಿಸ್ತಶಕ 36ರ ನಂತರವೇ ನಡೆದಿರಬೇಕು. ಅಂದರೆ ಕ್ರಿಸ್ತಶಕ 30 ಮತ್ತು 36ರ ಮಧ್ಯೆ ಘಟನೆ ನಡೆದಿದೆ. ನಾಲ್ಕನೇದು ಶುಕ್ರವಾರದಂದು ಶಿಲುಬೆ ಮರಣ. 4 ಸುವಾರ್ತೆಗಳು ಸಹ ಯೇಸು ಕ್ರಿಸ್ತರು ಸಬ್ಬತ್ ದಿನಕ್ಕೆ ಇಂದಿನ ದಿನ, ಅಂದರೆ ಸಿದ್ಧತೆಯ ದಿನವಾದ ಶುಕ್ರವಾರದಂದು ಶಿಲುಬೆಗೇರಿಸಲ್ಪಟ್ಟರು ಎಂದು ಒಪ್ಪಿಕೊಳ್ಳುತ್ತವೆ. ಮತ್ತಾಯ 27:62ರಲ್ಲಿ, ಮಾರ್ಕ 15:42ರಲ್ಲಿ, ಲೂಕ 23:54ರಲ್ಲಿ ಮತ್ತು ಯೋಹಾನ 19:42ರಲ್ಲಿ ಇದನ್ನು ನೋಡ್ತೇವೆ. ಐದನೆಯದು ಪಸ್ಕ ಹಬ್ಬದ ಸಮಯ ಮತ್ತು ನಾಸಾ ಲೆಕ್ಕಾಚಾರ. ನಾಸಾ ಅವರು ಚಂದ್ರಗ್ರಹಣದ ಲೆಕ್ಕಾಚಾರಗಳ ಪ್ರಕಾರ ಕ್ರಿಸ್ತಶಕ 33ರ ಏಪ್ರಿಲ್ 3ನೇ ತಾರೀಕು ಶುಕ್ರವಾರದಂದು ಪೌರ್ಣಮಿ ಬಂದಿತ್ತು. ಇದನ್ನು ಪಾಸ್ಕಲ್ ಫುಲ್ ಮೂನ್ ಎನ್ನಲಾಗ್ತದೆ. ಬೈಬಲ್ ಪ್ರಕಾರ ಯೇಸು ಕ್ರಿಸ್ತರ ಶಿಲುಬೆ ಮರಣ ಪಸ್ಕ ಹಬ್ಬದ ಸಮಯದಲ್ಲೇ ನಡೆದಿದೆ. ಕ್ರಿಸ್ತಶಕ 29ರಿಂದ 36ರ ನಡುವೆ ಕೇವಲ 2 ಶುಕ್ರವಾರಗಳು ಮಾತ್ರ ಪಾಸ್ಕ ಹಬ್ಬದೊಂದಿಗೆ ಹೊಂದಾಣಿಕೆ ಆಗ್ತವೆ. ಒಂದು ಕ್ರಿಸ್ತಶಕ 30 ಏಪ್ರಿಲ್ 7, ಎರಡನೆಯದು ಕ್ರಿಸ್ತಶಕ 33 ಏಪ್ರಿಲ್ 3. ಇನ್ನು ಆರನೆಯದು ಯೋಹಾನನು ಉಲ್ಲೇಖಿಸಿದ 3 ಪಸ್ಕ ಹಬ್ಬಗಳು. ಯೋಹಾನನ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತರ ಸೇವಾದಿಯಲ್ಲಿ 3 ಬೇರೆ ಬೇರೆ ಪಸ್ಕ ಹಬ್ಬಗಳು ನಮೂದಿಸಲಾಗಿವೆ. ಯೋಹಾನ 2:13, ಯೋಹಾನ 6:4, ಯೋಹಾನ 14:55. ಇದು ಕನಿಷ್ಠ 2ರಿಂದ 3 ವರ್ಷಗಳ ಸೇವೆಯನ್ನು ಸೂಚಿಸುತ್ತದೆ. ಈ ಲೆಕ್ಕಾಚಾರದ ಪ್ರಕಾರ 3ನೇ ಪಸ್ಕ ಹಬ್ಬವು ಕ್ರಿಸ್ತಶಕ 33ಕ್ಕೆ ಬರುತ್ತದೆ. ಇದು ಏಪ್ರಿಲ್ 3ರ ದಿನಾಂಕವನ್ನು ಬಲವಾಗಿ ಬೆಂಬಲಿಸುತ್ತದೆ. ಇನ್ನು 7ನೇದು 9ನೇ ತಾಸಿನ ಮರಣ. ಯಹೂದಿಗಳ ಲೆಕ್ಕಾಚಾರದ ಪ್ರಕಾರ ಬೆಳಗ್ಗೆ 6 ಗಂಟೆಯಿಂದ ಸಮಯವನ್ನು ಎಣಿಸಲಾಗ್ತದೆ. 9ನೇ ತಾಸು ಎಂದರೆ ಮಧ್ಯಾಹ್ನ ಸುಮಾರು 3 ಗಂಟೆ. ಇದೇ ಸಮಯದಲ್ಲಿ ದೇವಾಲಯದಲ್ಲಿ ಸಾಯಂಕಾಲದ ಬಲಿ ಅರ್ಪಿಸಲಾಗ್ತಾ ಇತ್ತು. ಸುವಾರ್ತೆಗಳ ಪ್ರಕಾರ ಯೇಸು ಕ್ರಿಸ್ತರು ಮಧ್ಯಾಹ್ನ 3 ಗಂಟೆಗೆ ಮರಣ ಹೊಂದಿದರು. ಮತ್ತಾಯ 27:45-50ರಲ್ಲಿ, ಮಾರ್ಕ 15:34-37ರಲ್ಲಿ ಮತ್ತು ಲೂಕ 23:44-46ರಲ್ಲಿ ಇದರ ಬಗ್ಗೆ ಉಲ್ಲೇಖವಿದೆ. ದಾನಿಯೇಲನ ಪ್ರವಚನ ಮತ್ತು ಖಗೋಳ ಪುರಾವೆಗಳನ್ನು ನೋಡೋಣ. ದಾನಿಯೇಲನ 70 ವಾರಗಳ ಪ್ರವಚನವು ಯೇಸು ಕ್ರಿಸ್ತರು ಶಿಲುಬೆಗೇರಿಸಲ್ಪಡುವ 500 ವರ್ಷಗಳ ಮೊದಲೇ ಈ ದಿನಾಂಕವನ್ನು ಸೂಚಿಸುತ್ತದೆ. ದಾನಿಯೇಲ 9:25ರ ಪ್ರಕಾರ
ಯೆರೂಸಲೇಮಿನ ಪುನರ್ನಿರ್ಮಾಣದ ಆಜ್ಞೆ ಹೊರಬಿದ್ದ ದಿನದಿಂದ, ಅಂದರೆ ಕ್ರಿಸ್ತಪೂರ್ವ 444 ಮಾರ್ಚ್ 5ರಿಂದ ಮೆಸ್ಸಾಯನವರೆಗೆ, ಅಂದರೆ 483 ಪ್ರವಚನ ವರ್ಷಗಳನ್ನು ತಲಾ 360 ದಿನಗಳು ಲೆಕ್ಕ ಹಾಕಿದರೆ ಇದು ಕ್ರಿಸ್ತಶಕ 33 ಮಾರ್ಚ್ 30ಕ್ಕೆ ಬರ್ತದೆ. ಇದು ಯೇಸು ಕ್ರಿಸ್ತರು ಕತ್ತೆ ಮೇಲೆ ಯೆರೂಸಲೇಮ್ ಪ್ರವೇಶಿಸಿದ ದಿನ, ಅಂದರೆ ಪಾಮ್ ಸಂಡೆ. ಆದರೆ ಸರಿಯಾಗಿ 4 ದಿನಗಳ ನಂತರ, ಅಂದರೆ ಏಪ್ರಿಲ್ 3ರಂದು ಅವರು ಶಿಲುಬೆಗೇರಿಸಲ್ಪಟ್ಟರು. ಖಗೋಳ ಏನು ಹೇಳುತ್ತೆ ಅಂತ ನೋಡೋಣ. ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಸಂಶೋಧಕರು ಮತ್ತು ನಾಸಾ ದಾಖಲೆಗಳ ಪ್ರಕಾರ ಕ್ರಿಸ್ತಶಕ 33ರ ಏಪ್ರಿಲ್ 3ರಂದು ಯೆರೂಸಲೇಮ್ ಆಕಾಶದಲ್ಲಿ ಪಾಕ್ಷಿಕ ಚಂದ್ರಗ್ರಹಣ ಸಂಭವಿಸಿತು. ಕ್ರಿಸ್ತರು ಮರಣ ಹೊಂದಿದ ನಂತರ ಸೂರ್ಯಾಸ್ತವಾಗುತ್ತಿದ್ದಂತೆ ಚಂದ್ರನು ರಕ್ತದ ಬಣ್ಣದಲ್ಲಿ ಕಂಡನು ಎಂದು ಇತಿಹಾಸ ಮತ್ತು ಪುರಾತತ್ವ ದಾಖಲೆಗಳು ಹೇಳುತ್ತವೆ. ಗ್ರಹಗಳ ಜೋಡಣೆ ಏನು ಹೇಳುತ್ತೆ ಅಂತ ಹೇಳಿದ್ರೆ, ವಿಸ್ಕಾನ್ಸಿನ್ ಮ್ಯಾಡಿಸನ್ ವಿಶ್ವವಿದ್ಯಾಲಯದ ಸಂಶೋಧಕ ಮುಗುಯೆಲ್ ಆಂಟೋನಿ ಫಿಯೋಲ್ ಪ್ರಕಾರ ಆ ದಿನದಂದು ಶನಿ, ಯುರೇನಸ್, ಬೃಹಸ್ಪತಿ ಅಂದರೆ ಗುರು, ಭೂಮಿ ಮತ್ತು ಶುಕ್ರ ಗ್ರಹಗಳು ಒಂದು ಸರಳ ರೇಖೆಯಲ್ಲಿ ಬಂದಿದ್ದವು. ಮೇಲಿನಿಂದ ನೋಡಿದಾಗ ಆ ಜೋಡಣೆಯು ಶಿಲುಬೆಯ ಮೇಲಿರುವ ಮಾನವ ಆಕೃತಿಯಂತೆ ಕಾಣುತ್ತಿತ್ತು. ಶನಿ ಗ್ರಹವು ಮುಳ್ಳಿನ ಕಿರೀಟದಂತೆ, ಗುರು ಮತ್ತು ಯುರೇನಸ್ ಚಾಚಿದ ಕೈಗಳಂತೆ ಹಾಗೂ ಭೂಮಿ ಮತ್ತು ಶುಕ್ರ ಪಾದಗಳಂತೆ ಕಂಡುಬಂದವು. ಇಂತಹ ಅಪರೂಪದ ಜೋಡಣೆ ಪ್ರತಿ 333 ವರ್ಷಗಳಿಗೊಮ್ಮೆ ಮಾತ್ರ ಸಂಭವಿಸುತ್ತದೆ ಎಂದು. 2022ರಲ್ಲಿ ಗುಡ್ ಫ್ರೈಡೆ ಮತ್ತು ಏಪ್ರಿಲ್ 3ನೇ ತಾರೀಕು ಶುಕ್ರವಾರದಂತೆ ಬರ್ತಾ ಇದೆ. ಚಂದ್ರಮಾನ ಕ್ಯಾಲೆಂಡರ್ ಪ್ರಕಾರ ಇದು ಪ್ರತಿ ವರ್ಷ ಬದಲಾಗ್ತದೆ. ಮುಂದೆ 2037ರಲ್ಲಿ ಮತ್ತೆ ಏಪ್ರಿಲ್ 3ಕ್ಕೆ ಬರ್ತದೆ. ಈ ದಿನಾಂಕದ ಲೆಕ್ಕಾಚಾರಗಳಿಗಿಂತ ಮಿಗಿಲಾಗಿ ಯೇಸು ಕ್ರಿಸ್ತರು ಶಿಲ್ಬೆಯ ಮೇಲೆ ಮಾಡಿದ ತ್ಯಾಗ ಮುಖ್ಯವಾದದ್ದು. ಆ ಶಿಲ್ಬೆ ಮರಣವು ಕೇವಲ ಒಂದೇ ದಿನಕ್ಕೆ ಸೀಮಿತವಲ್ಲ, ಅದು ನಮಗೆ ನೀಡಿದ ವಿಮೋಚನೆ ಮತ್ತು ನಿತ್ಯ ಜೀವದ ಸಂಕೇತ. ಶಿಲುಬೆಯನ್ನು ನೋಡಿದಾಗ ನಮಗೆ ನೋವು ನೆನಪಾಗಬಾರ್ದು, ಬದಲಿಗೆ ಭರವಸೆ ಮತ್ತು ದೇವರ ಪ್ರೀತಿಯ ಜಯ ನೆನಪಾಗಬೇಕು. ಎಷ್ಟೇ ಗಾಢವಾದ ಕತ್ತಲೆ ಇದ್ರೂ ಶಿಲುಬೆಯ ಬೆಳಕು ಅದನ್ನು ಜಯಿಸ್ತದೆ. ನಿಮಗೆ ಈ ವಿಷಯ ಇಷ್ಟವಾಗಿದೆ ಅಂತ ನಾನು ನೆನೆಸ್ತೇನೆ. ಮತ್ತೊಂದು ಉತ್ತಮ ವಿಷಯದ ಮುಖಾಂತರ ನಿಮ್ಮನ್ನು ಸಂಧಿಸ್ತೇನೆ. ಅಲ್ಲಿವರೆಗೂ ದೇವರ ಕೃಪೆ ಮತ್ತು ರಕ್ಷಣೆ ನಮ್ಮೆಲ್ಲರೊಂದಿಗಿರಲಿ.